ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ಮಂಜುನಾಥ್ ಮಾತಾಡ್ತಾ ಇರೋದು. ಇವತ್ತು ಒಂದು ಹೋರಾ ಶೈನ್ದು ಒಂದು ಪ್ರೆಸೆಂಟೇಷನ್ ಇದೆ. ಸೊ ಭಾಳ ಜನ ಕೇಳ್ತಾ ಇದ್ದಾರೆ, ಬಾಡಿನಲ್ಲಿರೋಂಥ ಓರಾ ಎನರ್ಜಿ ಮತ್ತು ಚಕ್ರಗಳ ಆಕ್ಟಿವೇಶನ್ ಆಗುತ್ತಾ ಇಲ್ಲ ಅಂತ. ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದೆ, ಇದನ್ನು ನೀವು ನೋಡಿ ತಿಳ್ಕೊಳ್ಳಿ. ನಮ್ಮ ಸ್ನೇಹಿತರು ಮಧುಸೂದನ್ ಸರ್ ಅಂತ, ಸೊ ಅವರು ಒಂದು ಹೀಲಿ ಮಾಸ್ಟರ್ ಅಂತ ಹೇಳ್ಬೋದು. ಸೊ ಅವರೊಂದು ಟೆಕ್ನಾಲಜಿ ಮುಖಾಂತರ ಬಾಡಿನಲ್ಲಿರುವಂತಹ ಚಕ್ರಗಳು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಈ ಒಂದು ಟೆಕ್ನಾಲಜಿ ಮುಖಾಂತರ ಹೇಗೆ ಆಕ್ಟಿವ್ ಆಗುತ್ತೆ ಅನ್ನೋದು ನೋಡ್ಬೋದು. ಮೊದಲನೇದಾಗಿ ಒಬ್ರಿದ್ದಾರೆ, ಅವ್ರಿಗೆ ಸ್ವಾದಿಷ್ಠಾನ ಚಕ್ರ ವೀಕ್ ಆಗಿದೆ. ಅಂದ್ರೆ ಸ್ವಾದಿಷ್ಠಾನ ಚಕ್ರ ಅಂದ್ರೆ ಮೂಲಾಧಾರ ತದನಂತರ ಬರುವಂತದ್ದೇ ಸ್ವಾದಿಷ್ಠಾನ ಚಕ್ರ. ಈ ಒಂದು ಸ್ಪ್ರೇ ಮುಖಾಂತರ ಸ್ವಾದಿಷ್ಠಾನ ಚಕ್ರ ಹೇಗೆ ಆಕ್ಟಿವ್ ಆಗುತ್ತೆ ಅನ್ನೋದು ಒಂದು ಸ್ಮಾಲ್ ಒಂದು ಪ್ರೆಸೆಂಟೇಷನ್ ಇದೆ. ಓಕೆ, ಸೊ ಬಳಕೆ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ಗಾಳಿ ಇರ್ಬೋದು, ಫ್ಯಾನ್ ಆಗಲಿ ಮತ್ತೊಂದಾಗ್ಲಿ ಏನಿರ್ಬೋದು. ಆಲ್ರೆಡಿ ಸೊ ಇಲ್ಲಿ ಎನರ್ಜಿನೇ ಇಲ್ಲ, ಇದು ತೋರಿಸ್ತಾ ಇದೆ. ಸೊ ನಮ್ಮ ಹೊರಶಾನ ಒಂದು 2 ಸ್ಪ್ರೇ ಮಾಡ್ತೀನಿ, ಹೇಗೆ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಸೊ ಸ್ವಾದಿಷ್ಠಾನ ಚಕ್ರ ಎಲ್ಲಿ ಬರುತ್ತೆ ಸರ್ ಹೇಳ್ಬಿಡಿ? ಒಕ್ಕಳಿಂದ ಕೆಳಗಡೆ ಆಗುತ್ತೆ. ಓಕೆ, ಜಸ್ಟ್ ಒಂದು 2 ಸ್ಪ್ರೇ ಮಾಡ್ತೀನಿ. ಸೊ ಹಾಗೆ ನೋಡ್ಕೊಳ್ಳಿ. ಸೊ 1 2 7 ಸೆಕೆಂಡ್ಸ್ ಅಲ್ಲಿ ಆ ಏನು ಸ್ವಾದಿಷ್ಠಾನ ಚಕ್ರ ಏನಿದೆಯೋ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗುತ್ತೆ. ಅಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನು ರಿವರ್ಸ್ ಆಗಿ ಮೈನಸ್ ಆಗಿರೋದು ಏನು ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗುತ್ತೆ ಅಂತ ನೋಡು. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಎಲ್ಲಾ ಚಕ್ರಗಳನ್ನು ಆಕ್ಟಿವೇಶನ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ರೈಟ್ ವೇ ಹೆಲ್ತ್ ಇಂಟರ್ನ್ಯಾಷನಲ್, ಥ್ಯಾಂಕ್ಸ್ ಫಾರ್ ಅಯ್ಯ ಸುಬ್ಬರಾಜು ಅಯ್ಯ ಅವರಿಗೆ, ಥ್ಯಾಂಕ್ಸ್ ಫಾರ್ ಡಾಕ್ಟರ್ ಶನ್ಮೋರಾಗದ್ಗೆ, ಥ್ಯಾಂಕ್ಸ್ ಫಾರ್ ಆಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.